ಈ ಸಂದರ್ಭಕ್ಕೆ ಒಂದು ನೆನಪಾಗುತ್ತೆ ನಿಮ್ಮದೇ ಆಸೆ. ಯಾಕಂತ ಹೇಳಿದ್ರೆ ಅದನ್ನ ಹೆಂಗೆ ತಗೊಂಡ್ರಿ ಅನ್ನುವಂಥದ್ದು ಉದಾಹರಣೆ. ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವ್ರು ಮದುವೆ ಆಗ್ತಾರೆ ಮನೆಯಿಂದ ಹೊರಗೆ ಬಂದು. ಅದಾದಮೇಲೆ ಮೊದಲ ರಾತ್ರಿ ನೀವು ದೊಡ್ಡಣ್ಣವ್ರದ್ದೊಂದು ಜುಗಲ್ಬಂದಿ ನಡೆಯುತ್ತೆ, ಏನು ಮಾಡ್ತಾರೆ ಒಳಗಡೆ ಅಂತ ನೀವು ಕುತೂಹಲದಲ್ಲಿ ಕೇಳ್ತೀರ. ಅವ್ರ ಅಜ್ಜ ಅಜ್ಜಿಗೆ ಹಾಲು ಸುರಿತಾರೆ. ಅದನ್ನೊಂದು ಆಸೆ ಭರಿತ ರೀತಿಯಲ್ಲಿ, ಜನರಿಗೆ ಮುಜುಗರ ತರಿಸದೇ ಇರೋ ರೀತಿಯಲ್ಲಿ ಅದನ್ನು ಆಸೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರಿ. ಅದೇ ಆಗಿದ್ರೆ ಇತ್ತೀಚೆಗೆ ಏನಾದರೂ ಆಗಿದ್ರೆ ಅದನ್ನು ಡಬಲ್ ಮೀನಿಂಗ್ ಹೇಳಿ ಏನೋ ಒಂದು ರೀತಿ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು. ನಾನೊಬ್ಬ ನಟ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಯಾವುದೇ ಒಬ್ಬ ಮನುಷ್ಯನಿಗೆ ತನ್ನ ಯಾವುದು ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೋ ಅವನು ಆಸಕ್ತಿಯಿಂದ ಚಟುವಟಿಕೆಯಿಂದ ಅವನು ಅದರಲ್ಲಿ ಮೈಮರೆತರೆ ಅವನ ಎಲ್ಲ ನೋವುಗಳನ್ನು ದೂರ ಮಾಡ್ಬೋದು, ಮರಿಬೋದು ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಇತ್ತೀಚಿನ ಸಿನಿಮಾಗಳಲ್ಲಿ ಒಂದಷ್ಟು ಹಾಸ್ಯಗಳು ಕಡಿಮೆ ಆಗ್ತಾ ಇದೆ. ಲಾಂಗು, ಮಚ್ಚು, ಅಶ್ಲೀಲತೆ ತುಂಬ್ತಾ ಬರ್ತಾ ಇದೆ ಸಿನಿಮಾಗಳು. ನೀವೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನೋಡಿದಾಗ ನಟ ನಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಿತ್ತೋ, ಕತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಿತ್ತೋ ಅದ್ರ ಜೊತೆಗೆ ಹಾಸ್ಯಕ್ಕೂ ಕೂಡ ಅಷ್ಟೇ ಜಾಗವನ್ನು ಮೀಸಲಾಗಿ ಇಡ್ತಾ ಇದ್ರು. ಆದರೆ ಇತ್ತೀಚೆಗೆ ಬರುವಂಥ ಸಿನಿಮಾಗಳು ಎಲ್ಲೋ ಒಂದು ರೀತಿ ಆರ್ಭಟ, ಮಚ್ಚು, ಲಾಂಗು, ಅಶ್ಲೀಲತೆ, ರೊಮ್ಯಾನ್ಸ್ ಇವೇ ತುಂಬ್ತಾ ಇದೆ. ಯಾಕೆ ಸರ್ ಈ ರೀತಿ ಆಗ್ತಾ ಇದೆ? ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನಿಗೆ ಒಂದು ಜಂಜಿ ಅನ್ನೋ ಒಂದು ಹೊರಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅಂದರೆ ಇತ್ತೀಚಿನ ಬರೋ ಯುವ ಪೀಳಿಗೆಗಳು ಹಾಸ್ಯವನ್ನು ಅಂದರೆ ಸೆಳೀತಾ ಇಲ್ವಾ ಇತ್ತೀಚಿನ ಹಾಸ್ಯಗಳು ಎನ್ನುವಂಥದ್ದು? ಸರ್ ಹಾಗಲ್ಲ. ನಾವು ಬರವಣಿಗೆ ಮಾಡೋವಂಥ ಸಾಹಿತಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ನಿರ್ಮಾಪಕನ ಏನು ಅಂದರೆ ಅವನ ಟೇಸ್ಟ್, ಅವನ ಆಸಕ್ತಿ ಹೇಗಿರುತ್ತೆ, ಒಬ್ಬ ನಿರ್ದೇಶಕನ ಆಸಕ್ತಿ ಹೇಗಿರುತ್ತೆ, ಅದನ್ನು ನಾವು ಯೋಚನೆ ಮಾಡಬೇಕು. ಒಬ್ಬ ನಿರ್ದೇಶಕ ಇದರಲ್ಲಿ ಮಚ್ಚನ್ನೇ ತೋರಿಸ್ಬೇಕು ನಾನು ಹೀರೋ ಕೈಲಿ ಅಂತಂದರೆ ಅವ್ನು ಮಚ್ಚು ತೋರಿಸ್ತಾರೆ. ಹೌದು. ಒಬ್ಬ ನಿರ್ಮಾಪಕ ಇಲ್ಲ ರೀ ಪಿಕ್ಚರ್ ಓಡಲ್ಲ ರೀ, ಆ ಹುಡುಗಿಗೆ, ಆ ಹೀರೋಯಿನ್ಗೆ, ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕನಿಷ್ಠ ಬಟ್ಟೆಗಳನ್ನು ತೊಡಿಸಿ ಅಂತ ಕೇಳೋರು ಅಂತವರು ಇದ್ದಾರೆ. ನಾನು ನೋಡಿದ್ದೀನಿ ಕಣ್ಮುಂದೆ. ಮೈ ತುಂಬ ಬಟ್ಟೆ ಹಾಕಿಸಿ ಅದನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸಿ ಜನರನ್ನ ಗಮನ ಸೆಳೆಯುವಂಥ ಶಕ್ತಿ ಅವ್ರ ಹತ್ರ ಇರಬೇಕು. ಒಂದು. ಎರಡನೇದಾಗಿ ಹಾಗೆ ಅಂದ್ಕೊಂಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ ಯುವಕರನ್ನ ಸೆಳಿಬೇಕು, ಅವ್ರನ್ನ ಏನು ಅಂತಂದರೆ ಟೆಂಪ್ಟ್ ಮಾಡೋವಂಥ ಸೀನ್ಗಳನ್ನ ಮಾತ್ರ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕಮರ್ಷಿಯಲ್ ಅನ್ನೋದು ಅಂತ ತಿಳ್ಕೊಂಡಿರೋದವರು ಬರೀ ಹೊಡೆದಾಟ ಬಡಿದಾಟಗಳು, ಆಮೇಲೆ ಕಾಮೋದ್ರೇಕಗಳು ಈ ಥರದ್ದಿದ್ದರೆ, ಆಮೇಲೆ ಸೊಂಟದ ಕೆಳಗಿನ ಮಾತು, ಅಶ್ಲೀಲ ಮಾತುಗಳಿದ್ದರೆ ಮಾತ್ರ ಜನ ಬಂದು ನೋಡ್ತಾರೆ ಅಂತ ಅವ್ರು ತಿಳ್ಕೊಂಡೆ. ಅದನ್ನು ಸುಳ್ಳು ಮಾಡಬೇಕು ಅಂತಂದರೆ ಬಲಿಷ್ಠವಾದಂಥ ಸಾಹಿತ್ಯ, ಬಲಿಷ್ಠವಾದಂಥ ಗಟ್ಟಿ ಕತೆಗಳು ಬಂದರೆ ಬದಲಾವಣೆ ಖಂಡಿತ ಆಗುತ್ತೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದೀರಿ. ಸೊ ನಿಮಗೆ ಅತ್ಯಂತ ತುಂಬ ಕಾಡುವಂಥ ಸಿನಿಮಾ ಯಾವುದು ಸರ್ ನೀವು ನಟಿಸಿರೋದು? ಸರ್ ಎಲ್ಲ ಸಿನಿಮಾಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆಮೇಲೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ಹೆಚ್ಚು ಪಾತ್ರಗಳನ್ನು ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೋದಿತ್ತು ಅಂತ ಅನ್ನಿಸ್ತದೆ. ಅಂತಂದರೆ ಅವಕಾಶ ಅಷ್ಟು ಸಿಗಲಿಲ್ಲ ನಮಗೆ. ನೋಡಿ, ಎಸ್ ನಾರಾಯಣ ಅವರು ಭಾಮಾಸತ್ಯಭಾಮದಲ್ಲಿ ಭಾಳ ಒಳ್ಳೆ ಪಾತ್ರ, ತುಂಬ ಒಳ್ಳೆ ಪಾತ್ರ. ಆಮೇಲೆ ಶ್ರೀರಸ್ತು ಶುಭಮಸ್ತುನಲ್ಲಿ ರಮೇಶ್ ಅರವಿಂದ್ ಸ್ನೇಹಿತನ ಪಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಸಂಗೊಳ್ಳಿ ರಾಯಣ್ಣದಲ್ಲಿ ಒಂದು 3 ಸೀನ್ ಬರ್ತೀನಿ, ಜನ ಚಪ್ಪಾಳೆ ಹೊಡಿತಾರೆ. ಅದು ಏನೋ ಆ ಸೀಕ್ವೆನ್ಸ್ ಆಗಿದೆ, ಆ ಸಂದರ್ಭ ಆಗಿದೆ. ನಂತರ ವೀರ ಕನ್ನಡಿಗದಲ್ಲೂ ಕೂಡ ಅದ್ಭುತವಾದಂಥ ಪಾತ್ರ. ನನಗೆ ಆಶ್ಚರ್ಯ ಹೊಡೆದು, ನಮ್ಮ ಅದೃಷ್ಟ ಹೌದು ಆ ಥರ ಪಾತ್ರಗಳು ಸಿಗೋದಕ್ಕೆ. ನಾನು ಸಾಮಾನ್ಯವಾಗಿ ನಾನು ಹೇಳ್ತೀನಿ ಅಂದರೆ ನನ್ನ ಸೆಲೆಕ್ಷನ್ನು ಕೂಡ ನಾನು ಹಂಗೆ ಇರುತ್ತೆ, ನೋಡ್ತೀನಿ. ಸುಮಾರು ಸರಿ ನಾವು ಮೂರ್ಖರಾಗಿದ್ದೀವಿ ಅಂತ ಅಲ್ಲ, ಆ ಥರ ಪಾತ್ರಗಳನ್ನೂ ಮಾಡಬೇಕು. ಗುಂಪಿನಲ್ಲೂ ನಾವು ಗಿಟ್ಟಿಸ್ಕೋಬೇಕಾಗತ್ತೆ. ಅದೊಂದು ಬುದ್ಧಿವಂತಿಕೆನ ನಾನು ಮಾಡ್ತೀನಿ. ಓಕೆ ಸರ್, ಇದು ಸ್ವಾರ್ಥ ಅನ್ಕೋಬೋದು. ಹೌದು.